ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ದಯಾನಂದ ಸಾಗರಲ್. ಈ ಸಲ UPSC 2024 CSE 24ರಲ್ಲಿ ನಾನು 615 ರ್ಯಾಂಕನ್ನು ತೆಗೆದುಕೊಂಡಿದ್ದೀನಿ. ಆ್ಯಂಡ್ ನಾನು ಈ ಸಲ ಲಬಾಸ್ನ 2025 ಲಬಾಸ್ನಾದ ಫೌಂಡೇಶನ್ ಕೋರ್ಸ್ ಮುಸುರಿದು ಏನು ನಿಮಗೆಲ್ಲರಿಗೂ ಭಾಳ ಜನಕ್ಕೆ ಕನಸಿದೆ, ಲಬಾಸ್ನ ಅಂತ ನೀವೇನು ಭಾಳ ಜನ ವಾಲ್ಪೇಪರ್ ಹಾಕ್ಕೊಂಡಿದ್ದೀರಿ. 2025ಕ್ಕೆ ನಾನು ಹೋಗೋನಿದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಿಯೋಗ್ರಫಿ ಸಬ್ಜೆಕ್ಟ್ನ ಅಪ್ರೋಚ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದು ನಿಮಗೆ ನಾನು ಜಿಯೋಗ್ರಫಿ ಟೀಚ್ ಮಾಡೋ ವಿಡಿಯೋ ಅಲ್ಲ. ಇದು ನಾನು ನಿಮಗೆ ಅವೈಲಬಲ್ ಇರುವಂತಹ ರಿಸೋರ್ಸ್ಗಳಲ್ಲಿ ಈ ಸಬ್ಜೆಕ್ಟ್ನ ಹೇಗೆ ಅಪ್ರೋಚ್ ಮಾಡಬೇಕು, ಇದ್ರದ್ದು ಬೆಸ್ಟ್ ಯುಟಿಲೈಸೇಷನ್ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ನೀವು ನೋಡಿ, ಇದರಿಂದ ನೀವು ಕಲೀರಿ. ನಿಮಗೆ ಇಷ್ಟ ಆದ ಪಕ್ಷದಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಇದನ್ನು ಶೇರ್ ಮಾಡ್ಬೋದು. ಸೊ ಅಪ್ರೋಚ್ ಆ್ಯಂಡ್ ಸ್ಟ್ರಾಟಜಿ ಟು ಜಿಯೋಗ್ರಫಿ ಸಬ್ಜೆಕ್ಟ್ ಫಾರ್ UPSC ಸ್ಟೂಡೆಂಟ್ಸ್ ಬೈ ಮೀ. ಸೊ ಜಿಯೋಗ್ರಫಿದು ಏನು ಇಂಪಾರ್ಟೆನ್ಸು ಅಂತ ನೋಡಿದ್ರೆ, ಪ್ರಿಲಿಮ್ಸ್ ಪೇಪರ್ನಲ್ಲಿ ಪ್ರತಿ ವರ್ಷ 8ರಿಂದ 12 ಪ್ರಶ್ನೆ ಬರುತ್ತೆ. 2025ರ ಪ್ರಿಲಿಮ್ಸ್ನಲ್ಲಿ ಸುಮಾರು 15ರಿಂದ 18 ಪ್ರಶ್ನೆಗಳು ಜಿಯೋಗ್ರಫಿಯಿಂದ ಬಂದಿದೆ 2025 ಪೇಪರಲ್ಲಿ. ಯೂಶಲಿ 8ರಿಂದ 12 ವೇಟೇಜ್ ಇದೆ, ಬಟ್ ಈ ವರ್ಷ 18 ಕ್ವಶನ್ವರೆಗೆ 15ರಿಂದ 18 ಕ್ವಶನ್ ಕೇಳಿದ್ದಾರೆ ಈ ವರ್ಷ. ಸೊ ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ತಾ ಇರುತ್ತೆ, ಬಟ್ ದಿಸ್ ಇಸ್ ಮಿನಿಮಮ್. ಇದೊಂಥರ ಜಿಯೋಗ್ರಫಿ ಏನು ಅಂದರೆ ಎವರ್ಗ್ರೀನ್ ಮತ್ತು ಎವರ್ ರಿಲೆವೆಂಟ್ ಸಬ್ಜೆಕ್ಟ್ ಇದ್ದ ಹಾಗೆ. ಅಂದರೆ ಕರೆಂಟ್ ಅಫೇರ್ಸ್ ಏನು ಬರ್ತಾ ಇರಲಿ, ಏನಿರಲಿ, ಏನು ಚೇಂಜಸ್ ಆಗ್ತಾ ಇರಲಿ, ಜಿಯೋಗ್ರಫಿನಲ್ಲಿ ಏನು ಸ್ಟ್ಯಾಟಿಕ್ ಟಾಪಿಕ್ಗಳು ಏನಿದೆ, ದೇ ಆರ್ ಆಲ್ವೇಸ್ ಇನ್ ದ ನ್ಯೂಸ್, ದೇ ಆರ್ ಆಲ್ವೇಸ್ ಇನ್ ದ ಕ್ವಶನ್ ಪೇಪರ್ಸ್. ಸೊ ಈ ಸಬ್ಜೆಕ್ಟ್ ನೀವು ಎಷ್ಟೇ UPSC ಪ್ಯಾಟರ್ನ್ ಚೇಂಜ್ ಆಗಲಿ ಅಥವಾ UPSC ಪ್ರಶ್ನೆ ಕೇಳುವಂಥ ಸ್ಟೈಲ್ ಚೇಂಜ್ ಆಗಲಿ, ಉದಾಹರಣೆಗೆ ಈ ಸಲ 3 ಸ್ಟೇಟ್ಮೆಂಟ್ ಕೇಳಿದ್ದಾರೆ, ಅದಾದರೂ ಕೂಡ ಜಿಯೋಗ್ರಫಿಕ್ನಲ್ಲಿ ಇರುವಂಥ ಕಾನ್ಸೆಪ್ಟ್ ಮೇಲೆ ನೀವು ಇದನ್ನು ಸಾಲ್ವ್ ಮಾಡ್ಬೋದು. GS 1 ಮೇನ್ಸ್ನಲ್ಲಿ, ಜನರಲ್ ಸ್ಟಡೀಸ್ 1ನಲ್ಲಿ 50 ಮಾರ್ಕ್ಸ್ ಮಿನಿಮಮ್ ಜಿಯೋಗ್ರಫಿಯಿಂದ ಬರುತ್ತೆ. ಇದು ಬಿಟ್ಟು ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಶ್ನೆ ಕೂಡ ಜಿಯೋಗ್ರಫಿಗೆ ಲಿಂಕ್ ಮಾಡಿ ಕೇಳ್ಬೋದು. ಓಕೆನಾ? ಸೊ ಕ್ವಶನ್ ನಂಬರ್ 4, 5 ಮತ್ತು 14, 15 ಜನರಲ್ ಸ್ಟಡೀಸ್ 1ನಲ್ಲಿ ಜಿಯೋಗ್ರಫಿಯಿಂದ ಬರುವಂತಹ ಪ್ರಶ್ನೆಗಳು. ಸೊ 10, 10, 20, 15, 30 50 ಮಾರ್ಕ್ಸು ಮಿನಿಮಮ್ ಬರುವಂಥದ್ದು. ಜಿಯೋಗ್ರಫಿನ ನೀವೇನೇ ಓದಬೇಕಂದ್ರೂ ಜಿಯೋಗ್ರಫಿಕನ್ನು ಬೇರೆ ಬೇರೆ ಡೈಮೆನ್ಷನಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ಪ್ರಿಲಿಮ್ಸಿಗೆ ಕೇಳುವಂಥ ಡೈಮೆನ್ಷನ್ ಬೇರೆ, ಮೇನ್ಸ್ಗೆ ಕೇಳುವಂಥ ಡೈಮೆನ್ಷನ್ ಬೇರೆ. ಸೊ ಜಿಯೋಗ್ರಫಿನಲ್ಲಿ ಫಿಸಿಕಲ್ ಜಿಯೋಗ್ರಫಿ, ಓಕೆನಾ? ನೆಕ್ಸ್ಟು ಇಂಡಿಯನ್ ಜಿಯೋಗ್ರಫಿ. ಫಿಸಿಕಲ್ ಜಿಯೋಗ್ರಫಿನಲ್ಲಿ ಕ್ಲೈಮೆಟಾಲಜಿ, ಓಷನ್ ಕರೆಂಟ್ಸು, ಐಸೋಥರ್ಮ್ಸು, ಇದೆಲ್ಲ ಕಾನ್ಸೆಪ್ಟ್ ಬರುತ್ತೆ. ಇಂಡಿಯನ್ನಲ್ಲಿ ಇಂಡಿಯನ್ ರಿವರ್ಸು, ಡ್ರೈನೇಜ್ ಸಿಸ್ಟಮು, ಇಂಡಿಯನ್ನಲ್ಲಿ ಡ್ರೈನೇಜ್ ಸಿಸ್ಟಮ್ಸು. ಅದಾದಮೇಲೆ ಇಂಡಿಯಾದೊಳಗೆ ಯು ಕ್ಯಾನ್ ಲಿಂಕ್ ವಿತ್ ಎನ್ವಿರಾನ್ಮೆಂಟ್ ಆಲ್ಸೋ, ನ್ಯಾಷನಲ್ ಪಾರ್ಕ್ಸು, ಜಿಯೋಗ್ರಫಿ ಆಫ್ ದೆಮ್, ಯಾವ್ಯಾವ ರಿವರ್ ಯಾವ್ಯಾವ ನ್ಯಾಷನಲ್ ಪಾರ್ಕ್ಸ್ನಲ್ಲಿ ಹೋಗುತ್ತೆ. ಅದರ ಜೊತೆಗೆ ಇಂಡಿಯಾದಲ್ಲಿರುವಂತಹ ಪಾಸಸ್ಗಳು ಯಾವುದು, ಮೌಂಟೇನ್ ರೇಂಜಸ್ ಯಾವುದು, ಇದು ಜೊತೆಗೆ ವರ್ಲ್ಡ್ ಜಿಯೋಗ್ರಫಿ. ಓಕೆನಾ? ಏನು ನಾನು ಇಂಡಿಯಾಗೆ ಹೇಳ್ದಲ್ಲ, ವರ್ಲ್ಡಲ್ಲಿ ಮೌಂಟೇನ್ ಸಿಸ್ಟಮ್ಸ್ ಯಾವ್ಯಾವ್ದಿದೆ, ಪಾಸಸ್ಗಳು ಯಾವ್ಯಾವ್ದಿದೆ, ಸ್ಟ್ರೇಟ್ಗಳು ಯಾವ್ಯಾವ್ದಿದೆ, ಇದು ವರ್ಲ್ಡ್ ಜಿಯೋಗ್ರಫಿ. ಜೊತೆಗೆ ಮೇನ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಒಂದು ಎಕನಾಮಿಕ್ ಆ್ಯಂಡ್ ಹ್ಯೂಮನ್ ಜಿಯೋಗ್ರಫಿ. ಓಕೆನಾ? ಯಾವ್ಯಾವ ರೀಜನ್ನಲ್ಲಿ ಏನೇನು ಕ್ರಾಪ್ಸ್ ಬೆಳೀತಾರೆ, ಅಥವಾ ಯಾವ ರೀಜನಲ್ಲಿ ಇಂಡಸ್ಟ್ರಿ ಇದೆ, ಯಾವ ರೀಜನ್ಗೆ ಒಂದು ಕ್ಲಸ್ಟರ್ ಆಫ್ ಇಂಡಸ್ಟ್ರಿ ಇರೋದಕ್ಕೆ ಏನು ಫ್ಯಾಕ್ಟರ್ಸ್ ಕಾರಣ ಇರುತ್ತೆ, ಅದು ಎಕನಾಮಿಕ್ ಮತ್ತು ಹ್ಯೂಮನ್ ಜಿಯೋಗ್ರಫಿ. ಜೊತೆಗೆ ಟು ಸಮ್ ಎಕ್ಸ್ಟೆಂಟ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಕೂಡ ನಾವು ಜಿಯೋಗ್ರಫಿಯಿಂದ ಇಂಟರ್ಲಿಂಕ್ ಮಾಡಿ ಓದ್ಬೋದು. ಓಕೆನಾ? ಉದಾಹರಣೆಗೆ ನೀವು ಈ ಸೌತ್ ಅಂಡಮಾನ್ ಸೌತ್ ಇಂಡಿಯಾದಲ್ಲಿ ಬರುವಂತಹ ಕೆಲವೊಂದು ಸ್ಯಾಂಕ್ಚುರಿಗಳಿರ್ಬೋದು, ಅದೆಲ್ಲ ಏನು ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಏನು ರೆಸ್ಪಾನ್ಸಿಬಲ್ ಇದೆ ಅಂತ ಕೂಡ ಕೇಳ್ಬೋದು. ಉದಾಹರಣೆಗೆ 2023 ಮೇನ್ಸಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾನೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಜನ ಅಲ್ಲಿ ಸಿವಿಲೈಸೇಷನ್ ಬೆಳಿಲಿಕ್ಕೆ ಯಾವ್ಯಾವ ಜಿಯೋಗ್ರಫಿಕಲ್ ರೀಸನ್ಸ್ ಕಾರಣ ಅಂತ ಕೇಳಿದ್ದಾನೆ. ಸೊ ಜಿಯೋಗ್ರಫಿ ಅನ್ನೋದು ಅಷ್ಟು ಬ್ರಾಡಾಗಿ ಪ್ರಶ್ನೆಗಳನ್ನು ಕೊಡುವಂತಹ ಸಬ್ಜೆಕ್ಟು. ಸೊ ಇದು ಸಿಗ್ನಿಫಿಕೆನ್ಸ್. ಇಲ್ಲಿ 50 ಮಿನಿಮಮ್ ಮಾರ್ಕ್ಸ್ ಅಂತ ಹೇಳಿದೆ ನಾನು. 50ರಿಂದ 70 ಮಾರ್ಕ್ಸ್ವರೆಗೂ ಮೇನ್ಸಿಗೆ ಹೆಲ್ಪ್ ಆಗ್ಬೋದು. ಇಲ್ಲಿ ಸುಮಾರು 15 ಪ್ರಶ್ನೆಗೆ ಹೆಲ್ಪ್ ಆಗುವಂತಹ ಸಬ್ಜೆಕ್ಟ್. ರೈಟ್. ಅಪ್ರೋಚ್ ಮಾಡೋದು ಹೇಗೆ? ಮೇನ್ ಸೋರ್ಸಸ್ ಮತ್ತು ಅಪ್ರೋಚಲ್ಲಿ ಬೇರೆ ಬೇರೆ ಅಪ್ರೋಚ್ ಇದೆ. ಮೊದಲನೇ ಅಪ್ರೋಚು NCERT ಅಪ್ರೋಚು. ನಾನು ಮಾಡಿದಂತಹ ಅಪ್ರೋಚ್ ಯಾವುದಪ್ಪ ಅಂತಂದ್ರೆ ಅದು NCERT ಅಪ್ರೋಚ್. ಇದು ನಾನು ಮಾಡಿದ್ದು ಕ್ಲಾಸ್
6th to 12th ಎಲ್ಲ ಜಿಯೋಗ್ರಫಿ ರಿಲೇಟೆಡ್ NCERTsನ ಕೂಡ ನಾನು 3 ಸಲ ಓದಿದ್ದೀನಿ. 1 ಸಲ ಓದಿದ್ದೀನಿ, 2 ಸಲ ರಿವಿಷನ್ ಮಾಡಿದ್ದೀನಿ. ಇದು ನಾನು ಮಾಡಿದಂಥ ಅಪ್ರೋಚ್. ಇದ್ರದ್ದು ಅಡ್ವಾಂಟೇಜ್ ಡಿಸಡ್ವಾಂಟೇಜ್ ಏನು ಅಂತ ಹೇಳ್ತೀನಿ. ಅಡ್ವಾಂಟೇಜ್ ಏನಂದರೆ NCERT ಅಪ್ರೋಚ್ ಈಸ್ ವೈಡ್ಲಿ ರೆಕಗ್ನೈಸ್ಡ್. ಎಲ್ಲರೂ ಕೂಡ ಹೇಳ್ತಾರೆ ಇದನ್ನು, ಇದು ವೆರಿ ಗುಡ್ ಅಪ್ರೋಚ್ ಅಂತ. ಆ್ಯಂಡ್ NCERT ಈಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಕಡಿಮೆ ರೇಟಲ್ಲಿ. ಸಾಫ್ಟ್ ಕಾಪಿ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು, ಓದ್ಬೋದು, ರಿವೈಸ್ ಮಾಡ್ಬೋದು. ಡಿಸಡ್ವಾಂಟೇಜ್ ನನಗೆ ಅನಿಸಿದ್ದು NCERT ಅಪ್ರೋಚಲ್ಲಿ ಏನಪ್ಪ ಅಂತಂದರೆ, ನಾನು ಅದೇ ಓದಿ ಅದರಿಂದನೇ ನಾನು ಕ್ಲಿಯರ್ ಮಾಡಿದ್ರು 2 ಡಿಸಡ್ವಾಂಟೇಜ್. ಒಂದು ವರ್ಷದಿಂದ ಇನ್ನೊಂದು ವರ್ಷದ ಸಿಲೆಬಸ್ಗೆ ಕಂಟಿನ್ಯೂಟಿ ಇಲ್ಲ, ಸ್ವಲ್ಪ ಬ್ರೇಕ್ ಅಂತ ಅನಿಸುತ್ತೆ. ಅದಕ್ಕೆ ನನಗೆ ಕೆಲವು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬರಲಿಲ್ಲ. ಈಗ ಉದಾಹರಣೆಗೆ ಈ ಟೆಕ್ಟೋನಿಕ್ ಪ್ಲೇಟ್ಸ್ ಇರ್ಬೋದು ಅಥವಾ ವಾಲ್ಕನೋ ಎರಪ್ಷನ್ಸ್ ಇರ್ಬೋದು, ಇದ್ರ ಬಗ್ಗೆ ನನಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇವತ್ತಿಗೂ ಇಲ್ಲ, ನಾನು ಓದಿದ್ರು. ಎರಡನೇ ಡಿಸಡ್ವಾಂಟೇಜ್ ಏನಪ್ಪ ಅಂತಂದರೆ ಹ್ಯೂಮನ್ ಜಿಯೋಗ್ರಫಿ ಬಗ್ಗೆ ತುಂಬ ಚೆನ್ನಾಗಿ ಕೊಟ್ಟಿಲ್ಲ. ಹ್ಯೂಮನ್ ಜಿಯೋಗ್ರಫಿ ಬಗ್ಗೆ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಮಿನರಲ್ಸ್ ರಿಸೋರ್ಸಸ್ ಇರ್ಬೋದು, ಕ್ರಿಟಿಕಲ್ ಮಿನರಲ್ಸ್ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಕೊಟ್ಟಿಲ್ಲ. ಇದು 2 ಡಿಸಡ್ವಾಂಟೇಜ್ ಬಿಟ್ಟರೆ ದಟ್ ಅಪ್ರೋಚ್ ಇಸ್ ಗುಡ್. ಸೊ NCERT ಅಪ್ರೋಚ್ದು ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ 2 ಹೇಳಿದೆ ನಾನು. ನೆಕ್ಸ್ಟ್ ಅಪ್ರೋಚ್ ಬಂದುಬಿಟ್ಟು PMF-IASದು ಅಪ್ರೋಚ್. PMF-IAS ಇಸ್ ಅ ವೆರಿ ಬ್ಯೂಟಿಫುಲ್ ಬುಕ್. ನೀವು ನೋಡಿದ್ರೆ ತುಂಬ ಚೆನ್ನಾಗಿ ಡಯಾಗ್ರಾಮ್ಸ್ ಇದೆ. ಸೊ ಇದು ಒಂದೇ ಬುಕ್ಕಲ್ಲಿ ನೀವು ವರ್ಲ್ಡ್ ಮತ್ತು ಇಂಡಿಯಾ 2 ಕವರ್ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ನ್ಯಾಷನಲ್ ಪಾರ್ಕ್ಸು, ಎನ್ವಿರಾನ್ಮೆಂಟ್ ರಿಲೇಟೆಡ್ ಜಿಯೋಗ್ರಫಿ ಟಾಪಿಕ್ಸ್ ಏನಿದೆ ಅದನ್ನು ಕೂಡ PMF ಬುಕ್ಕಲ್ಲಿ ಕವರ್ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ಆಲ್ಸೋ ಎ ವೆರಿ ಗುಡ್ ಬುಕ್. ನಾನು ಈ ಬುಕ್ಕನ್ನು ಫುಲ್ ಓದಿಲ್ಲ, ಬಟ್ ಐ ಹ್ಯಾವ್ ಸೀನ್ ಓವರ್ವ್ಯೂ ಎಲ್ಲ ನೋಡಿದ್ದೀನಿ ಆ್ಯಂಡ್ ಇಟ್ ಲುಕ್ ಲೈಕ್ ಅ ಗುಡ್ ಬುಕ್. ಇನ್ನೊಂದು ಮಾಜಿದ್ ಹುಸೇನ್ದು ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಬುಕ್ ಇದೆ. ಇದು ಮತ್ತು PMF ಆಲ್ಮೋಸ್ಟ್ ಸಿಮಿಲರ್ ಫೀಚರ್ಸ್, 2 ಒಂದೇ ಥರ ಫೀಚರ್ಸ್ ಇದೆ. ಯು ಹ್ಯಾವ್ ಟು ಚೂಸ್ ಏನು ಮಾಡಬೇಕಂತ. ಇನ್ನೊಂದು ಏನಪ್ಪ ಅಂತಂದರೆ GC ಲಿಯಾಂಗ್ ಅಂತ ಒಂದು ಬುಕ್ ಇದೆ, ತುಂಬ ರೆಕಮೆಂಡೆಡ್ ಫೇಮಸ್ ಬುಕ್ಕು. ಬಟ್ ಅದನ್ನು ನೀವು ಫುಲ್ ಓದೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಟೈಪ್ಸ್ ಆಫ್ ಕ್ಲೈಮೇಟ್ ಅಂತ ಒಂದು ಟಾಪಿಕ್ ಇದೆ, ಅದನ್ನು ನೀವು ನೀಟಾಗಿ ಓದಿದ್ರೆ ಅದರಲ್ಲಿ ಒಂದು 2-3 ಡಯಾಗ್ರಾಮ್ಸ್ ಇದೆ ತುಂಬ ಚೆನ್ನಾಗಿರೋವಂಥದ್ದು. ಅದೆರಡು ಓದಿದ್ರೆ ಸಾಕು. ಸೊ ಒಂದು NCERT ನೀವು ಮಾಡ್ಬೋದು. NCERT ನೀವು ಮಾಡಿದ್ರೆ ಜೊತೆಗೆ ನೀವು ಹ್ಯೂಮನ್ ಮತ್ತು ಎಕನಾಮಿಕ್ ಜಿಯೋಗ್ರಫಿ ಎಕ್ಸ್ಟ್ರಾ ಮಾಡಬೇಕು. ಹ್ಯೂಮನ್ ಆ್ಯಂಡ್ ಎಕನಾಮಿಕ್ ಜಿಯೋಗ್ರಫಿ ಎಕ್ಸ್ಟ್ರಾ ಮಾಡಬೇಕು. ಬಟ್ ನಿಮಗೆ ಕಾನ್ಸೆಪ್ಟ್ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅಥವಾ ನೀವು PMF ಮಾಡ್ಬೋದು ಅಥವಾ ಈ ಬುಕ್ ಮಾಡ್ಬೋದು. ಎಲ್ಲದನ್ನು ಒಟ್ಟಿಗೆ ಗುಡ್ಡೆ ಹಾಕ್ಕೊಂಡು ಎಲ್ಲನೂ ಮಾಡ್ತೀನಿ ಅಂತ ಹೋಗ್ಬಿಡಿ. ಯು ಫಾಲೋ ಎನಿ ಒನ್ ಆಫ್ ದಿಸ್. GC ಲಿಯಾಂಗಿಂದು ಟೈಪ್ಸ್ ಆಫ್ ಕ್ಲೈಮೇಟು ಟಾಪಿಕ್ ಓದ್ಬಿಟ್ಟು ಅದರಲ್ಲಿ ಒಂದು 2-3 ಡಯಾಗ್ರಾಮ್ ಇದೆ, ಅದನ್ನು ಒಂದು ಚಿಕ್ಕ ನೋಟ್ಸ್ ಮಾಡ್ಕೊಳ್ಳಿ ಸಾಕು. ತಿರ್ಗಾ ನೀವು ಆ ಬುಕ್ಕನ್ನ ಓದೋಕ್ಕೆ ಹೋಗಬೇಡಿ. ರೈಟ್, ಓಕೆನಾ? ಇದು ಸೋರ್ಸಸ್. ಇದಿಷ್ಟೇ ಸೋರ್ಸ್ ಮಾಡಿದ್ರೆ ಸಾಕು. ನೀವು ದಿಸ್ ಆರ್ ದಿಸ್ ಆರ್ ದಿಸ್ ಇಸ್ ಓನ್ಲಿ ಒನ್ ಟಾಪಿಕ್, ಇಷ್ಟು ಮಾಡಿದ್ರೆ ಸಾಕು. ಇಂಪಾರ್ಟೆನ್ಸು ನೆಕ್ಸ್ಟು ಇದಿಷ್ಟು ಸೋರ್ಸ್ ಬಿಟ್ಟು ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅಷ್ಟೇ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು. ಮತ್ತು ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾ ಇರುವಂಥ ಒಂದು ಆಸ್ಪೆಕ್ಟ್ ಏನಪ್ಪ ಅಂತಂದರೆ ಮ್ಯಾಪಿಂಗ್. ನಾನು ಕಳೆದ 3 ವರ್ಷದಿಂದ UPSC ಅರೌಂಡಲ್ಲಿ ಸರ್ಕಲ್ಸಲ್ಲಿ ನಾನಿರೋದ್ರಿಂದ ನಾನು ಪ್ರತಿ ವರ್ಷ ನನಗೆ ಯಾರೇ ಕೇಳಿದ್ರು ಏನು ಮಾಡು ಬಿಡು ಮ್ಯಾಪಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ. ಏನಕ್ಕೆ ಅಂದರೆ ಪ್ರತಿ ವರ್ಷ ಪ್ರಿಲಿಮ್ಸಲ್ಲಿ ಮ್ಯಾಪಿಂಗಲ್ಲಿ 5ರಿಂದ 6 ಕ್ವಶನ್ ಬರುತ್ತೆ. ಓಕೆನಾ? ಮ್ಯಾಪಿಂಗ್ ಕ್ವಶನ್ನು ಡೈರೆಕ್ಟ್ ಜಿಯೋಗ್ರಫಿ ಒಂದಕ್ಕೆ ಲಿಂಕ್ಡ್ ಇರಬೇಕು ಅಂತೇನಿಲ್ಲ, ಬೇರೆ ಬೇರೆ ರೀತಿಲಿ ಕೂಡ ನೋಡ್ಬೋದು. ಎಕ್ಸಾಂಪಲ್ ಒಂದು ಏನಂದರೆ ಪ್ಲೇಸಸ್ ಇನ್ ನ್ಯೂಸ್, ಲೈಕ್ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ರಿಲೇಷನ್ IR ಅಲ್ಲಿ ಕೂಡ ಮ್ಯಾಪಿಂಗ್ ಕ್ವಶನ್ ಬರ್ಬೋದು. ಓಕೆನಾ? ಅದಾದಮೇಲೆ IR ನಾನು ಆಲ್ರೆಡಿ ಹೇಳಿದೆ. ಅದು ಬಿಟ್ಟು ಕಾನ್ಫ್ಲಿಕ್ಟ್ ಇರೋವಂಥ ನ್ಯೂಸ್ಗಳು, ಎನ್ವಿರಾನ್ಮೆಂಟಲ್ ಕಾನ್ಫ್ಲಿಕ್ಟ್ ನಡೀತಾ ಇರೋಂಥ ನ್ಯೂಸು, ಲೈಕ್ ಫಾರ್ ಎಕ್ಸಾಂಪಲ್ ಜೋಶಿಮಟ್ಟಲ್ಲಿ ಲ್ಯಾಂಡ್ ಸಬ್ಸಿಡೆನ್ಸ್ ಆಗ್ತಾ ಇದೆ. ಸೊ ಅದರ ಸುತ್ತಮುತ್ತ ಯಾವ ನದಿ ಇದೆ, ಏನಿದೆ, ಯಾವ ಮೌಂಟೇನ್ಸ್ ಇದೆ, ಈ ಥರದ್ದು ನ್ಯೂಸಲ್ಲಿರುವಂತಹ ಒಂದು ಮ್ಯಾಪ್. ಅದಾದಮೇಲೆ ದೇರ್ ಆರ್ ಡೈರೆಕ್ಟ್ ಕ್ವಶನ್ಸ್ ಫ್ರಮ್ ಮ್ಯಾಪ್. ಡೈರೆಕ್ಟ್ ಕ್ವಶನ್ ಅಂದರೆ ಕರೆಂಟ್ ಅಫೇರ್ಸ್ ಯಾವುದಕ್ಕೂ ಲಿಂಕ್ ಇಲ್ಲದೆ ಡೈರೆಕ್ಟ್. ಉದಾಹರಣೆಗೆ ಇದು ಆ್ಯಂಡೀಸ್ ಮೌಂಟೇನು ಯಾವ್ಯಾವ ದೇಶದ ಮೂಲಕ ಹೋಗುತ್ತೆ, ಟೈಮ್ ಝೋನ್ಗಳ ಬಗ್ಗೆ ಪ್ರಶ್ನೆ ಇರ್ಬೋದು. ಇದೆಲ್ಲ ಏನು ಅಂದರೆ, ಅಥವಾ ಯಾವ ರಿವರ್ ಯಾವ ದೇಶದಿಂದ ಹೋಗುತ್ತೆ, ಇದಷ್ಟು ಏನೋ ಮ್ಯಾಪಿಂಗಿಂದ ಡೈರೆಕ್ಟ್ ಬರುವಂಥ ಕ್ವಶನ್. ಸೊ ನೀವು ಜಿಯೋಗ್ರಫಿ ಓದುವಾಗ ಹೌ ಟು ಅಪ್ರೋಚ್ ಮ್ಯಾಪಿಂಗ್ ಅಂತ ನಾನು ಹೇಳ್ಬಿಡ್ತೀನಿ. ಒಂದು, ನೀವು ಜಿಯೋಗ್ರಫಿ ಓದುವಾಗ ನೀವು ಜಿಯೋಗ್ರಫಿ ಓದ್ತಾ ಏನು ರಿವರ್ಸು ಅದು ಸಿಸ್ಟಮ್ ಏನು ಓದ್ತಿರಲ್ಲ, ಅದ್ರ ಜೊತೆಗೆ ನೀವು ಮ್ಯಾಪನ್ನು ಕೂಡ ನೋಡ್ತಾ ಬರಬೇಕು. ಒಂದು. ಎರಡನೇದು, ನೀವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಓದುವಾಗ ಕೂಡ
ಅದರಲ್ಲಿ ಕೂಡ ಯಾವ್ಯಾವ ದೇಶ ಮೆನ್ಷನ್ ಆಗ್ತಾ ಇದೆಯೋ, ಲೈಕ್ ಫಾರ್ ಎಕ್ಸಾಂಪಲ್ ಮಿಡಲ್ ಈಸ್ಟ್ ಈಗ ಮೊನ್ನೆ ಈಗ ನಡೀತಾ ಇದೆ, ಈಗ ಕ್ರೈಸಿಸ್ ನಡೀತಾ ಇದೆ, ಈಗ ಉಕ್ರೇನ್ ರಷ್ಯಾನಲ್ಲಿ ಕ್ರೈಸಿಸ್ ನಡೀತಾ ಇದೆ. ಮಿಡಲ್ ಈಸ್ಟ್ನಲ್ಲಿ ಇರಾನ್ ಇರ್ಬೋದು, ಇಸ್ರೇಲ್ ಇರ್ಬೋದು, ಕ್ರೈಸಿಸ್ ನಡೀತಾ ಇದೆ. ಸೊ ಇರಾಕ್ ಬಾರ್ಡರ್ಸ್ ಯಾವ್ದು ಅಂತ ಕೇಳ್ತಾರೆ, ಇರಾನ್ ಬಾರ್ಡರಿಂಗ್ ಕಂಟ್ರೀಸ್ ಯಾವುದು ಅಂತ ಕೇಳ್ತಾರೆ, ಅಥವಾ ಸಿರಿಯಾದು ನೈಬರಿಂಗ್ ಯಾವುದು ಅಂತ ಕೇಳ್ತಾರೆ, ರೆಡ್ ಸಿ ಸುತ್ತ ಇರೋ ಕಂಟ್ರಿಗಳು ಯಾವ ಕಂಟ್ರಿ ಅಂತ ಕೇಳ್ತಾರೆ, ಮೆಡಿಟರೇನಿಯನ್ ಸಿ ಬೌಂಡ್ರೀಸ್ ಏನು ಅಂತ ಕೇಳ್ತಾರೆ. ಇದೆಲ್ಲನೇನು ಜಿಯೋಗ್ರಫಿಲಿರುವಂಥ ನ್ಯೂಸ್ ಕೂಡ ಹೌದು, ಜಿಯೋಗ್ರಫಿ ಕ್ವಶನ್ ಕೂಡ ಹೌದು, IR ಕ್ವಶನ್ ಕೂಡ ಹೌದು. ಓಕೆನಾ? ಅಥವಾ ಮಿನರಲ್ಸ್ ಬಗ್ಗೆ ಒಂದಷ್ಟು ಕ್ವಶನ್ಸ್, ಮ್ಯಾಪಿಂಗ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು. ಸೊ ನೀವು ಯಾವುದೇ ಹೊಸ ಜಾಗ ನೀವು ಒಂದು ನ್ಯೂಸ್ ಪೇಪರಲ್ಲಿ ಓದ್ತಾ ಇದ್ದೀರಾ ಅಂದರೆ ಅದು ನಿಮಗೆ ಮ್ಯಾಪಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದರೆ ಆ ಜಾಗ ಹುಡುಕಿ ಮ್ಯಾಪಲ್ಲಿ ಓದಬೇಕು. ಒಂದು ಮ್ಯಾಪಿಂಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಕೆಲವು ವೀಡಿಯೋಗಳಿದೆ. ಓಕೆನಾ? ಆಫೀಸರ್ಸ್ ಅಡ್ಡದಿಂದ ನಿಮ್ಮ ಮ್ಯಾಪಿಂಗ್ ವೀಡಿಯೋಸ್ ಮಾಡ್ತಾಯಿದ್ರೆ ಜಿಯೋಗ್ರಫಿ ಬರೋಸರಿ ತಗೊಳ್ತಾ ಇರೋದ್ರಿಂದ ಸೊ ಅವ್ರದ್ದು ಮ್ಯಾಪಿಂಗ್ನ ಅವರು ಡ್ರಾ ಮಾಡಿಬಿಟ್ಟು ನಿಮಗೆ ತೋರಿಸ್ತಾರೆ ಇಂಡಿಯನ್ ಜಿಯೋಗ್ರಫಿದೆಲ್ಲ, ಅದನ್ನು ನೀವು ಫಾಲೋ ಮಾಡ್ಬೋದು. ಇನ್ನೊಂದು ಯೂಟ್ಯೂಬ್ನಲ್ಲಿ ವರ್ಲ್ಡ್ ಮ್ಯಾಪಿಂಗ್ದು ಶೂನ್ಯ AS ಒಂದು ವೀಡಿಯೋ ಇದೆ, ಶೂನ್ಯ AS ಒಂದು ವರ್ಲ್ಡ್ ಮ್ಯಾಪಿಂಗ್ ಮ್ಯಾರಥಾನ್ ಅಂತ ಒಂದು ವೀಡಿಯೋ ಇದೆ, 6 hours ವೀಡಿಯೋ ಇದೆ ಯೂಟ್ಯೂಬಲ್ಲಿ, ಅದನ್ನು ಕೂಡ ನೀವು ನೋಡ್ಬೋದು. ಓಕೆನಾ? ರೈಟ್. ಸುದರ್ಶನ್ ಲೋಧಾದು ಪ್ರತಿ ವರ್ಷ ಡಾಕ್ಟರ್ ಸುದರ್ಶನ್ ಲೋಧಾ ಅಂತ ಬರುತ್ತೆ, ಸುದರ್ಶನ್ ಲೋಧಾ. ಓಕೆನಾ? ನಾನು ಹೇಳಿದ್ದೀನಿ, ನೀವು ವಿಡಿಯೋ ಏನಾದರೂ ಹೊರಗಡೆ ಎಲ್ಲರೂ ನೋಡ್ತಾ ಇದ್ದರೆ ಪಾಸ್ ಮಾಡಿ ನಿಮ್ಮ ರೀಡಿಂಗ್ ಟೇಬಲಲ್ಲಿ ಕೂತ್ಕೊಂಡು ಈ ವಿಡಿಯೋ ನೋಡಿ ನೋಟ್ ಮಾಡ್ಕೊಳ್ಳಿ ನಾನೇನು ಹೇಳ್ತಾ ಇದ್ದೀನಿ. ಅವ್ರದ್ದು ಪ್ರತಿ ವರ್ಷ ಕರೆಂಟ್ ಅಫೇರ್ಸು ಪ್ರಿಲಿಮ್ಸ್ಗಿನ ಮುಂಚೆ ಅದರಲ್ಲಿ ಪ್ಲೇಸಸ್ ಇನ್ ನ್ಯೂಸ್ ಅಂತ ಕವರ್ ಮಾಡ್ತಾರೆ. ವಿಷನ್ದು IR PDF ಬರುತ್ತಲ್ವಾ, PT365, ಅದರಲ್ಲಿ ಕೂಡ ಪ್ಲೇಸಸ್ ಇನ್ ನ್ಯೂಸ್ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ಓಕೆನಾ? ಇಟ್ ಈಸ್ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ನೀವು ಇದಕ್ಕೆ 3 ರಿಂದ 4 ದಿನ ಎಫರ್ಟ್ ಹಾಕಿದ್ರೆ ಸಾಕು, 5 ರಿಂದ 6 ಕ್ವಶನ್ ಪ್ರಿಲಿಮ್ಸಲ್ಲಿ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಓಕೆನಾ? ರೈಟ್. ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋದು ನಾನು ಆಲ್ರೆಡಿ ಹೇಳಿದೆ. NCERTನಲ್ಲಿ ಏನು ಡಯಾಗ್ರಾಮ್ಸ್ ಇದೆಯೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಉದಾಹರಣೆಗೆ ಈ ವರ್ಷ ಐಸೋಥರ್ಮ್ ಮೇಲೆ ಕ್ವಶನ್ ಕೇಳಿದ್ದಾನೆ, ಓಷನಿಕ್ ಕರೆಂಟ್ಸ್ ಮೇಲೆ ಸುಮಾರು ಸಲ ಕೇಳಿದ್ದಾನೆ, ಲ್ಯಾಬ್ರಡಾರ್ ಕರೆಂಟ್ ಹಾಟ್ ಕರೆಂಟಾ ಕೋಲ್ಡ್ ಕರೆಂಟ್ ಅಂತ ಸುಮಾರು ಸಲ ಕೇಳಿದ್ದಾನೆ. ಸೊ NCERTನಲ್ಲಿರುವಂಥ ಎಲ್ಲ ಡಯಾಗ್ರಾಮ್ನು ನೀವು ತಿರ್ಗಾ ಸ್ವಂತ ಬರೆಯೋಷ್ಟು ನಿಮಗೆ ಪ್ರಾಕ್ಟೀಸ್ ಆಗಿರಬೇಕು. ಅದರಿಂದ ಏನಾಗುತ್ತೆ, ಒಂದು ಮೇನ್ಸ್ಗೆ 100% ಹೆಲ್ಪ್ ಆಗೇ ಆಗುತ್ತೆ. ಪ್ರಿಲಿಮ್ಸ್ಗೆ ಕೂಡ ಕ್ವಶನ್ ಸಾಲ್ವ್ ಮಾಡುವಾಗ ನೀವು ಪಿಕ್ಚೋರಿಯಲ್ ಮೆಮೊರಿ, ಚಿತ್ರ ಬಿಡಿಸಿರೋ ಮೆಮೊರಿ ಇರುತ್ತಲ್ಲ, ಅದು ಕ್ಲಿಕ್ಕಿನ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಡ್ರೈನೇಜ್ ಸಿಸ್ಟಮ್ ಇರ್ಬೋದು, ಸಾಯಿಲ್ಸ್ ಇರ್ಬೋದು, ಇವೆಲ್ಲ ಸ್ಟ್ಯಾಟಿಕ್ ಟಾಪಿಕ್ಸ್ ಇದು. ಇದ್ರ ಮೇಲೆ ಈ ವರ್ಷ ಪ್ರಿಲಿಮ್ಸಲ್ಲಿ ಕ್ವಶನ್ ಕೇಳಿದ್ದಾನೆ, ನಾನು ನಿಮಗೆ ತೋರಿಸ್ತೀನಿ ಏನೇನು ಕ್ವಶನ್ ಕೇಳಿದ್ದಾನೆ ಅಂತ. ಓಷನ್ ಕರೆಂಟ್ಸ್ ಇರ್ಬೋದು, ಓಷನಿಕ್ ಐಸೋಥರ್ಮ್ಸ್ ಇರ್ಬೋದು, ಅಥವಾ ಸಲೇನಿಟಿ. ಓಕೆನಾ? ಓಷನೋಗ್ರಫಿನಲ್ಲಿ ಸಲೇನಿಟಿ ಇರ್ಬೋದು, ಅದ್ರ ಮೇಲೆ ಕೂಡ ಕ್ವಶನ್ಸ್ ಕೇಳಿದ್ದಾರೆ. ರೈಟ್. ಓಕೆ. ಇಷ್ಟರ ಜೊತೆಗೆ ಇನ್ನೊಂದು ಏನು ಅಂದರೆ, ಜಿಯೋಗ್ರಫಿ ತುಂಬ ಹತ್ರ ಇರುವಂಥ ಸಬ್ಜೆಕ್ಟ್ ಇನ್ನೊಂದು ಎನ್ವಿರಾನ್ಮೆಂಟ್ ಒಂದು, ನೆಕ್ಸ್ಟು ಡಿಸಾಸ್ಟರ್ ಒಂದು. ಎನ್ವಿರಾನ್ಮೆಂಟು ಮತ್ತು ಡಿಸಾಸ್ಟರ್ ಇದೆರಡು ಟಾಪಿಕ್ಕು ಜಿಯೋಗ್ರಫಿಗೆ ಹತ್ರ ಇರುವಂಥ ಟಾಪಿಕ್ಗಳೇ. ಸೊ ಜಿಯೋಗ್ರಫಿ ಬದಲು ಇದ್ರ ಪ್ರಶ್ನೆ ಕೂಡ ನಿಮಗೆ ಕೇಳ್ಬೋದು. ಓಕೆನಾ? ಸೊ ಎನ್ವಿರಾನ್ಮೆಂಟ್ ಓದುವಾಗ ಕೂಡ ಈ ಕೋರಲ್ ಬ್ಲೀಚಿಂಗು, ಕೋರಲ್ ಫಿನಾಮಿನಾ, ಯಾವ ಕೋಸ್ಟ್ ಅಫೆಕ್ಟೆಡು, ಯಾವ ಇದು ವರ್ಲ್ಡಲ್ಲಿ ಯಾವುದು ಪ್ಲೇಸಸ್ಗಳು ಅಫೆಕ್ಟೆಡು, ಕೋರಲ್ ಟ್ರಯಾಂಗಲ್ ಅಂದರೆ ಯಾವುದು, ಕೋರಲ್ ಟ್ರಯಾಂಗಲ್ ಅಂತೆ ಕೇಳುವಾಗ ಇಟ್ ಇಸ್ ಎ ಜಿಯೋಗ್ರಫಿ ಕ್ವಶನ್. ಬಟ್ ಕೋರಲ್ಸ್ನ ಸೇವ್ ಮಾಡೋಕ್ಕೆ ಏನು ಇನಿಷಿಯೇಟಿವ್ ತಗೊಳ್ತಾ ಇದ್ದಾರೆ, ದಟ್ ಈಸ್ ಎ ಎನ್ವಿರಾನ್ಮೆಂಟ್ ಕ್ವಶನ್. ಇದೆರಡನ್ನು ಇಂಟಿಗ್ರೇಟ್ ಮಾಡಿ ಓದಬೇಕು ನೀವು. ರೈಟ್. ಜಿಯೋಗ್ರಫಿ ಅಂತ ತಗೊಂಡ್ರೆ ನೀನು ಜೋಶಿಮಠ್ ಏರಿಯಾ ಅಂತ ತಗೊಂಡ್ರೆ ಜಿಯೋಗ್ರಫಿ, ಬಟ್ ಸಬ್ಸಿಡೆನ್ಸ್ ಅಂತ ತಗೊಂಡ್ರೆ ದಟ್ ಈಸ್ ಎ ಜಿಯೋಗ್ರಫಿ ಕ್ವಶನ್. ಅರ್ಥ ಆಗ್ತದೆಯಾ? ಸೊ ಇಂಟಿಗ್ರೇಟ್ ಮಾಡಿ ಓದಬೇಕು. GS3, GS1 ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಎನ್ವಿರಾನ್ಮೆಂಟ್ ಆಲ್ರೆಡಿ ಹೇಳಿದೆ. GS1ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಈಗ. ಓಕೆನಾ? ಪ್ರಿಲಿಮ್ಸ್ ಅಪ್ರೋಚ್ ಏನಪ್ಪ, ಒಂದು ಸ್ಟ್ಯಾಟಿಕ್ಕಲ್ಲಿ ಕಾನ್ಸೆಪ್ಟು ತುಂಬ ಕ್ಲಿಯರ್ ಇರಬೇಕು. ಜಿಯೋಗ್ರಫಿನಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಎಕಾನಮಿ ತುಂಬ ಇಂಪಾರ್ಟೆಂಟು, ಕರೆಂಟ್ ಅಫೇರ್ಸು, ಪೊಲಿಟಿ ಅಷ್ಟಕ್ಕಷ್ಟೇ. ಜಿಯೋಗ್ರಫಿ ಕೂಡ ಜಿಯೋಗ್ರಫಿನಲ್ಲಿ ಏನು ಬರುತ್ತೆ ಅಂದರೆ, ಕರೆಂಟ್ ಅಫೇರ್ಸ್ ಟಾಪಿಕ್ ಮೇಲೆ ಸ್ಟ್ಯಾಟಿಕ್ ಕ್ವಶನ್ ಕೇಳ್ತಾರೆ, ಡೈರೆಕ್ಟ್ ಕರೆಂಟ್ ಅಫೇರ್ಸು ಕೇಳೋದು ತುಂಬ ಕಡಿಮೆ. ಓಕೆನಾ? ಮ್ಯಾಪಿಂಗ್ ಒಂದು ಪರ್ಫೆಕ್ಟ್ ಇರಬೇಕು, ಸ್ಟ್ಯಾಟಿಕ್ ಕರೆಕ್ಟಾಗಿ ಗೊತ್ತಿರಬೇಕು. ಈ ಕಾನ್ಸೆಪ್ಟ್ಗಳೇನಿದ್ದಾವೆ, ಸಾಯಿಲು, ರಿವರು, ವೆಜಿಟೇಷನ್, ಈ ಥರದ್ದು ಕಾಮನ್ ರಿವರ್ಸು, ಮೌಂಟೇನ್ಸು, ಪ್ಲ್ಯಾಟ್ಯೂಸು, ಓಷನಿಕ್ ಕರೆಂಟ್ಸು, ಇದೆಲ್ಲ ತುಂಬ ಸಿಂಪಲ್ ಇರುವಂಥ ಟಾಪಿಕ್ಸ್ಗಳೇನಿದೆ, ಕ್ಲೈಮಟಾಲಜಿ, ಇದೆಲ್ಲ ನಿಮಗೆ ಕರಗತಾ ಇರಬೇಕು. ಇದ್ರ ಮೇಲೆ ಒಂದು ಲೆವೆಲ್ ಮುಂದೆ ಹೋಗಿ ಪ್ರಶ್ನೆ ಕೇಳ್ತಾರೆ, ಇಷ್ಟು ಸಿಂಪಲ್ಲಾಗಿ ಕೇಳಲ್ಲ. ಹೇಗೆ ಅಂತ ನಾನು ತೋರಿಸ್ತೀನಿ. ಓಕೆನಾ? ಜಿಯೋಮಾರ್ಫಾಲಜಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಜೊತೆಗೆ PYQಸ್ನಲ್ಲಿ ಏನೇನು ಕ್ವಶನ್ ಕೇಳಿದಾರೋ
ಅದರದ್ದು ಕ್ವಶನ್ನು ಜೊತೆಗೆ ಅದರ ಆನ್ಸರು ಪ್ಲಸ್ ಆಪ್ಷನ್. ಕ್ವಶನ್ನು, ಆನ್ಸರು ಪ್ಲಸ್ ಆಪ್ಷನ್ 3 ಗೊತ್ತಿರಬೇಕು. ಲಾಸ್ಟ್ 10 ಇಯರ್ಸ್ದು ಟೆಸ್ಟ್ ಸೀರೀಸ್ ನಾನು ಆಲ್ರೆಡಿ ಹೇಳಿದಾಗೆ ಮಾರ್ಕೆಟಲ್ಲಿ ಸಿಗುವ ಯಾವುದೇ ಒಂದು ಫ್ರೀ ಟೆಸ್ಟ್ ಸೀರೀಸ್ದು ಜಿಯೋಗ್ರಫಿ ಪೇಪರ್ ಹುಡುಕ್ಬೇಕು. UPSC ಫ್ರೀ UPSC ವೆಬ್ಸೈಟ್ ಇರ್ಬೋದು, ಅಥವಾ ನೀವು ಮಾರ್ಕೆಟಲ್ಲಿ ನೀವು ಧಾರವಾಡ ಇರ್ಬೋದು, ಬೆಂಗಳೂರಿನ ಚಂದ್ರ ಲೇಔಟ್ ಇರ್ಬೋದು, ನೀವು ಹೋಗಿ ಜಿಯೋಗ್ರಫಿ ಪೇಪರ್ ಕೊಡಿ ವಿಷನ್ದು ಫೋರಮ್ದು ಅಂತ ಹೇಳಿದ್ರೆ ಪೇಪರ್ ಪ್ರಿಂಟ್ಔಟ್ ಹಾಕಿ ತೆಗೆದು ಕೊಡ್ತಾರೆ. ಅದರದ್ದು ಪೇಪರ್ನ ನೀವು ಸಾಲ್ವ್ ಮಾಡಿ ಆನ್ಸರ್ಸ್ ನೋಡಬೇಕು. ಓಕೆನಾ. ಒಂದು PYQ ಇಸ್ ಮಸ್ಟ್. ಫಸ್ಟು ಸ್ಟ್ಯಾಟಿಕ್ ಓದಬೇಕು, ಅರ್ಥ ಮಾಡ್ಕೊಳ್ಬೇಕು, ಓದುವಾಗ ಮ್ಯಾಪನ್ನು ಯೂಸ್ ಮಾಡಬೇಕು. ಇದಿಷ್ಟು ಆದಮೇಲೆ 10 ವರ್ಷದ PYQs ಮಾಡಬೇಕು, ಆನ್ಸರ್ ಜೊತೆಗೆ ಆಪ್ಷನ್ಸ್ ನೋಡಬೇಕು, ಜೊತೆಗೆ ಯಾವ್ದಾದ್ರು 1 ಅಥವಾ 2 ಮಾರ್ಕೆಟಲ್ಲಿ ಫ್ರೀ ಆಗಿರೋ ಟೆಸ್ಟ್ ಸೀರೀಸ್ದು ಮೆಟೀರಿಯಲಿಂದ MCQsನ ಸಾಲ್ವ್ ಮಾಡಬೇಕು. ಆಯಿತಾ? ರೈಟ್, MCQsನ ಸಾಲ್ವ್ ಮಾಡಬೇಕು. ಇದಿಷ್ಟು ಮಾಡಿದ್ಮೇಲೆ ಈಗ ಮ್ಯಾಪಿಂಗು ಅಥವಾ ಜಿಯೋಗ್ರಫಿಯಿಂದ ಯಾವ ರೀತಿ ಪ್ರಶ್ನೆ 2025ರಲ್ಲಿ ಬಂದಿದೆ ನೋಡೋಣ. ಕನ್ಸಿಡರ್ ದ ವಾಟರ್ ಬಾಡೀಸ್. ಓಕೆನಾ. ವಾಟರ್ ಬಾಡೀಸ್ ಏನಪ್ಪ? ವರ್ಲ್ಡ್ ಜಿಯೋಗ್ರಫಿ ಕ್ವಶನ್, ವರ್ಲ್ಡ್ ಜಿಯೋ ಮ್ಯಾಪಿಂಗ್ ಕ್ವಶನ್. ಆನ್ಸರ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಯು ಜಸ್ಟ್ ಸಿ UPSC ಯಾವ ಥರದ ಟಾಪಿಕ್ನ ಪಿಕ್ ಮಾಡ್ತಾ ಇದೆ ಅಂತ. ವರ್ಲ್ಡ್ ಜಿಯೋಗ್ರಫಿ ಮ್ಯಾಪಿಂಗ್ ಕ್ವಶನ್. ಓಕೆನಾ. ಫಾಲೋಯಿಂಗ್ ಫಿನಾಮಿನಾ ಈಸ್ ಕಾಂಟಿನೆಂಟಲ್ ಡ್ರಿಫ್ಟ್, ಅಗೇನ್ ಸ್ಟ್ಯಾಟಿಕ್. ಓಕೆನಾ. ಇದಕ್ಕೆ ಸುಮಾರು ಥಿಯರೀಸ್ ಇದೆ. ರೈಟ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಜಿಗ್ಜ್ಯಾಗ್ ಶೇಪ್ ಇರ್ಬೋದು ಅಥವಾ ಗೋಲ್ಡ್ ಡೆಪಾಸಿಟ್ಸ್ ಇರ್ಬೋದು, ಇದೆಲ್ಲ ನಿಮ್ಗೆ ಥಿಯರೀಸ್ ಆಲ್ರೆಡಿ ಗೊತ್ತಿದೆ. ಆನ್ಸರ್ ಇಂಪಾರ್ಟೆಂಟ್ ಅಲ್ಲ. ಕ್ವಶನ್ ಎಲ್ಲಿಂದ ತೆಗಿತಾ ಇದ್ದಾನೆ? ಸ್ಟ್ಯಾಟಿಕ್ ಕಾಂಟಿನೆಂಟಲ್ ಡ್ರಿಫ್ಟಿಂದ. ಅದನ್ನು ಟ್ವಿಸ್ಟ್ ಮಾಡಿ 3 ಆಪ್ಷನ್ ಕೊಟ್ಟು ಲೆಂದಿ ಕ್ವಶನ್ ಮಾಡ್ತಾ ಇದ್ದಾನೆ. ಆದರೆ ಕಾನ್ಸೆಪ್ಟು ಸ್ಟ್ಯಾಟಿಕ್ದೇ ಕಾನ್ಸೆಪ್ಟ್. ನೆಕ್ಸ್ಟು ಡಸ್ಟ್ ಪಾರ್ಟಿಕಲ್ಸು ಮತ್ತು ಟೆಂಪರೇಟ್ ಏರಿಯಾಸ್ ಮೇಲೆ ಕೇಳಿದ್ದಾನೆ. ಇದು ಕೂಡ ಆಲ್ರೆಡಿ PYQನಲ್ಲಿ ಕೇಳಿದ್ದಾನೆ. ಓಕೆನಾ. ಈಕ್ವೆಟೋರನಲ್ಲಿ ಯಾಕೆ ಸನ್ ಈಕ್ವೆಟೋರಲ್ಲಿ ಜಾಸ್ತಿ ಬರುತ್ತಾ ಅಥವಾ ಟ್ರಾಪಿಕಲಲ್ಲಿ ಜಾಸ್ತಿ ಬರುತ್ತಾ ಅಥವಾ ಸಬ್ ಟ್ರಾಪಿಕಲ್ ಜಾಸ್ತಿ ಬರುತ್ತಾ? ವಾಟ್ ಈಸ್ ದ ರೋಲ್ ಆಫ್ ಕ್ಲೌಡ್ಸ್ ಅಂತ ಕೇಳಿದ್ದಾನೆ ಇದಕ್ಕೆ ಮೊದಲು. ಅದೇ ಥರದಲ್ಲಿ ಇಲ್ಲಿ ಡ್ರೈ ವಿಂಡ್ ಇರುತ್ತಾ, ಹ್ಯೂಮಿಡ್ ವಿಂಡ್ ಇರುತ್ತಾ? ಓಕೆನಾ. ಇದು ಕೂಡ ಬೇಸಿಕ್ ಕಾನ್ಸೆಪ್ಚುಯಲ್ ಕ್ವಶನ್. ಸಬ್ ಟ್ರಾಪಿಕಲ್ ಏರಿಯಾಸಲ್ಲಿ ಡ್ರೈ ವಿಂಡ್ ಇರುತ್ತಾ, ಮಾಯ್ಸ್ಟ್ ವಿಂಡ್ ಇರುತ್ತಾ? ಇದೆಲ್ಲ ಕೂಡ ಸ್ಟ್ಯಾಟಿಕಲ್ಲೇ ಬರುವಂತಹ ಒಂದು ಕ್ವಶನ್ಸ್. ಇದು ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ಫ್ರಮ್ ಐಸೋಥರ್ಮ್ ಮೇಲೆ ಕೇಳಿದ್ದಾರೆ. ಓಕೆನಾ. ಓಷನ್ ಕರೆಂಟ್ಸ್ ಮೇಲೆ ಕೇಳಿದ್ದಾರೆ. ಐಸೋಥರ್ಮ್ಸ್ ಬೆಂಡ್ ಟುವರ್ಡ್ಸ್ ಇಕ್ವೇಟರ್. ನಾನೇನು ಹೇಳಿದೆ ನಿಮಗೆ? ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದೆ. ಪ್ರಾಕ್ಟೀಸ್ ಮಾಡಿ ಯು ಶುಡ್ ಸ್ಟಡಿ ಅಂತ. ಸೊ ಈ ಐಸೋಥರ್ಮ್ದು ಲೈನ್ಗಳು ನಿಮಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವೆನ್ ಯು ಪ್ರಾಕ್ಟೀಸ್, ವೆನ್ ಯು ಸ್ಟಡಿ ಆ್ಯಂಡ್ ಯು ಪ್ರಾಕ್ಟೀಸ್, ಯುವರ್ ಕಾನ್ಸೆಪ್ಟ್ ಗೆಟ್ಸ್ ವೆರಿ ಕ್ಲಿಯರ್. ಆವಾಗ ಏನಾಗುತ್ತೆ, ಸಿಂಗಲ್ ಲೈನ್ ಸ್ಟೇಟ್ಮೆಂಟ್ ಬರ್ದಲ್ಲಿ 3 ಸೆಂಟೆನ್ಸ್ ಕೊಟ್ಟರು, 4 ಸೆಂಟೆನ್ಸ್ ಕೊಟ್ಟರು, ಕ್ವಶನ್ ಹೆಂಗೆ ಟ್ವಿಸ್ಟ್ ಮಾಡಿ ಕೇಳಿದ್ರು ನೀವು ಇದನ್ನು ಆನ್ಸರ್ ಮಾಡ್ಬೋದು. ನೆಕ್ಸ್ಟು ರಾಕ್ಸ್, ಚಾಕ್ ಬಗ್ಗೆ ಕೇಳಿದ್ದಾರೆ. ಓಕೆನಾ. ಇದೆಲ್ಲಿ ಬರುತ್ತೆ ನಿಮಗೆ? ಅಗೇನ ಸಾಯಿಲ್, ಟೈಪ್ಸ್ ಆಫ್ ಸಾಯಿಲ್. ಓಕೆನಾ. ಜೊತೆಗೆ ಟು ಸಮ್ ಎಕ್ಸ್ಟೆಂಟ್ ಈ ಸುಣ್ಣದ ಕಲ್ಲು ಏನಿದೆ, ಓಕೆನಾ, ಈ ಸ್ಟಾಲ್ಕಮೈಟು ಅದೆಲ್ಲ ಏನು ಕಾನ್ಸೆಪ್ಟ್ಸ್ ಇದೆಯಲ್ಲ, ಅದು ಈ ಬೇಸಿಕ್ ಕಾನ್ಸೆಪ್ಟ್ ಮೇಲೇ ಈ ಸಲನೂ ಕೇಳಿರುವಂಥದ್ದು. ಸೊ ನಾನು ನಿಮ್ಗೇನು ಹೇಳಿದೆ, ಪ್ರಿಲಿಮ್ಸಲ್ಲಿ ಸ್ಟ್ಯಾಟಿಕ್ ಇಸ್ ದ ಕಿಂಗ್. ಯು ರೀಡ್ ಫ್ರಮ್ 1 ಸಿಂಗಲ್ ಸ್ಟ್ಯಾಂಡರ್ಡ್ ರಿಸೋರ್ಸ್. ಆರ್ ನೀವು ಕೋಚಿಂಗ್ ತಗೊಳ್ತಾ ಇದ್ದರೆ ಕೋಚಿಂಗಲ್ಲಿ ಏನು ಹೇಳ್ತಾರೆ ವಿಡಿಯೋ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನೋಟ್ಸ್ ಏನು ಕೊಡ್ತಾರೆ ಅದನ್ನು ಕರೆಕ್ಟಾಗಿ ಓದಿ. ಅದ್ರ ಜೊತೆಗೆ PYQs ಮಾಡಿ 1 ಅಥವಾ 2 ಫ್ರೀ ಅವೈಲೇಬಲ್ ಇರುವಂಥ ಟೆಸ್ಟ್ ಸೀರೀಸ್ ಬರೀರಿ. ಇಷ್ಟನ್ನ ನೀವು ವಿತ್ ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಸಾಲ್ವ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಫ್ರಮ್ ಜಿಯೋಗ್ರಫಿ ಸ್ಟ್ಯಾಟಿಕ್ಕಿಂದ. ಇದು ಪ್ರಿಲಿಮ್ಸ್. ಮೇನ್ಸ್ ಬಗ್ಗೆ ಬರೋಣ. ಅಪ್ರೋಚ್ ಟು ಮೇನ್ಸ್. ಓಕೆನಾ. ನಾನು ನಂದು ಎಲ್ಲ ವೀಡಿಯೋದಲ್ಲೂ ಹೇಳೋದು ಒಂದೇ, ಮೇನ್ಸ್ನ ನೀವು ಕಂಪಾರ್ಟ್ಮೆಂಟ್ ಥರ ಓದಲಿಕ್ಕಾಗಲ್ಲ. ಓವರ್ಲ್ಯಾಪ್ ಇರುತ್ತೆ, ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಓವರ್ಲ್ಯಾಪ್ ಇರುತ್ತೆ. ಓಕೆನಾ. ಎನ್ವಿರಾನ್ಮೆಂಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎಕಾನಮಿ ಇದೆಲ್ಲ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಆಗಿ ಮೇನ್ಸಲ್ಲಿ ಕೇಳ್ಬೋದು. ಜೊತೆಗೆ ಕರೆಂಟ್ ಅಫೇರ್ಸಲ್ಲಿ ಜಿಯೋಗ್ರಫಿನಲ್ಲಿ ಏನಾದ್ರು ನಡೀತಾ ಇದ್ದರೆ, ಎಲ್ಲಾದರೂ ಅರ್ಥಕ್ವೇಕ್ ಆಯಿತು ಅಂತ ಇಟ್ಕೊಳ್ಳಿ, ಅಥವಾ ಎಲ್ಲೋ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆಯಿತು ಅಂತ ಇಟ್ಕೊಳ್ಳಿ. ಸೊ ನಿಮಗೆ ನ್ಯೂಸ್ ಎಕ್ಸಾಕ್ಟ್ಲಿ ಏನು ಅಂತ ಗೊತ್ತಿರಬೇಕು ಅಂತ ಇಲ್ಲ, ಬಟ್ ಅದರದ್ದು ಸ್ಟ್ಯಾಟಿಕ್ ಕಾಂಪೊನೆಂಟ್ ಯು ಶುಡ್ ನೋ. ಬಟ್ ನಿಮಗೆ ನ್ಯೂಸ್ ಎಲ್ಲಿ ಏನಾಗ್ತಾಯಿದೆ ಅಂತ ಗೊತ್ತಿದ್ರೆ ಅದನ್ನು ನೀವು ಒಂದು ಎಕ್ಸಾಂಪಲ್ ಥರ ಕೋಟ್ ಮಾಡ್ಬೋದು, ಕೇಸ್ ಸ್ಟಡಿ ಥರ ಕೋಟ್ ಮಾಡ್ಬೋದು. ಓಕೆನಾ. ಲ್ಯಾಂಡ್ ಸಬ್ಸಿಡೆನ್ಸ್ ಅಂತ ಕೇಳಿದ್ರೆ ವಿ ಕ್ಯಾನ್ ಟಾಕ್ ಅಬೌಟ್ ಜೋಶಿಮಠ್ ಕ್ರೈಸಿಸ್ ಮೇಲೆ ಬರಿಬೋದು. ಅಥವಾ ವಾಲ್ಕ್ಯಾನೋ ಎರಪ್ಷನ್ ಬಗ್ಗೆ ಏನೋ ಒಂದು ಕ್ವಶನ್ ಕೇಳಿದ್ರೆ ವಿ ಕ್ಯಾನ್ ರೈಟ್ ಯಾವುದೋ ಆಗ್ತಾ ಇರೋದು ವಾಲ್ಕ್ಯಾನಿಕ್ ಎರಪ್ಷನ್ನ ಎಕ್ಸಾಂಪಲ್ಸ್ ಆಗಿ ಕೊಡ್ಬೋದು. ಸೊ ಅದಕ್ಕೆ ಕರೆಂಟ್ ಅಫೇರ್ಸ್ ಈಸ್ ಇಂಪಾರ್ಟೆಂಟ್. ಓಕೆನಾ. ಅದು ಬಿಟ್ಟರೆ ಇಟ್ ಈಸ್ ಎ ಗೇಮ್ ಆಫ್ ಸ್ಟ್ಯಾಟಿಕ್.
ಹ್ಯೂಮನ್ ಜಿಯೋಗ್ರಫಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾನು ಮೇನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆ. ಮೇನ್ಸ್ ಬಗ್ಗೆ ಮಾತಾಡುವಾಗ ಹ್ಯೂಮನ್ ಜಿಯೋಗ್ರಫಿ ಅಂದರೆ ಮಿನರಲ್ಸ್ ಇರ್ಬೋದು, ಎಕಾನಮಿ ಇರ್ಬೋದು, ಕ್ರಿಟಿಕಲ್ ಮಿನರಲ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಅಥವಾ ಇಂಡಸ್ಟ್ರಿ ರಿಲೇಟೆಡ್ ಟು ಜಿಯೋಗ್ರಫಿ ಇರ್ಬೋದು, ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ರಿಲೇಟೆಡ್ ಟು ಜಿಯೋಗ್ರಫಿ ಇರ್ಬೋದು. ಇದೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗೋದು ಮೇನ್ಸಲ್ಲಿ. ಈ ಕಾಂಪೋನೆಂಟು ನಾವು ಪ್ರಿಲಿಮ್ಸ್ ಸಿಲೆಬಸ್ನಲ್ಲಿ ಲೆಸ್ ಟಾಕ್ಡ್ ಅಬೌಟ್, ಅಥವಾ ಪ್ರಿಲಿಮ್ಸ್ಗೆ ಈ ಹ್ಯೂಮನ್ ಜಿಯೋಗ್ರಫಿ ಕಾಂಪೋನೆಂಟ್ನ ನಾವು ಭಾಳ ಇಗ್ನೋರ್ ಮಾಡಿರ್ತೀವಿ. ಸೊ ನೀವು ಮೇನ್ಸ್ಗೆ ಏನು ಮಾಡಬೇಕು, ಪ್ರಿಲಿಮ್ಸ್ಗೆ ಏನು ಓದಿರ್ತೀರೋ ಅದನ್ನು ರಿವೈಸ್ ಮಾಡಬೇಕು. ಅದ್ರ ಜೊತೆಗೆ ಹ್ಯೂಮನ್ ಜಿಯೋಗ್ರಫಿ ಮೇಲೆ ನೀವು ಫೋಕಸ್ ಮಾಡಬೇಕು. ಬೌನ್ಸರ್ಸ್ ಕ್ವಶನ್ಗಳು 1-2 ಜಿಯೋಗ್ರಫಿನಲ್ಲಿ ಇದ್ದೇ ಇರುತ್ತೆ. ಉದಾಹರಣೆಗೆ ನೀವು ಹೋದ ವರ್ಷ ನೀವು ನೋಡಿದ್ರೆ ಟ್ವಿಸ್ಟರ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ರು. ಸೊ ಭಾಳ ಜನಕ್ಕೆ ಪರೀಕ್ಷೆ ಆದಮೇಲೆ, ಇನ್ಕ್ಲೂಡಿಂಗ್ ನನಗೆ ಎಕ್ಸಾಮ್ ಹಾಲ್ ಹೊರಗಡೆ ಬಂದಮೇಲೆ ಗೊತ್ತಾಗಿದ್ದು, ಈ ಬೌನ್ಸರ್ ಕ್ವಶನ್ಗಳಿಗೆ ನೀವು ಪ್ರಿಪೇರ್ ಮಾಡಲಿಕ್ಕೆ ಆಗಲ್ಲ. ಸುಮಾರು ಜನ ಜಿಯೋಗ್ರಫಿ ಆಪ್ಷನಲ್ ಇದ್ದವರಿಗೆ ಆ ಪ್ರಶ್ನೆನ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ದಟ್ ಇಸ್ ಓಕೆ, ಇಟ್ ಇಸ್ ಎ ಪಾರ್ಟ್ ಆಫ್ ದಿ ಎಕ್ಸಾಮ್ ಪ್ಯಾಟರ್ನ್ ಇರೋದೇ ಹಂಗೆ. 1-2 ಕ್ವಶನ್ ಆಚೆ ಬಂದೇ ಬರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಪ್ರಾಕ್ಟೀಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕಾನ್ಸೆಪ್ಟ್ಗಳನ್ನು ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ಯು ಕ್ಯಾನ್ ಆಲ್ಸೋ ಮೇಕ್ ಜಿಯೋಗ್ರಫಿ ಡಯಾಗ್ರಾಮ್ ಬುಕ್ ಅಂತಲೇ ಬುಕ್ ಮಾಡಿ ಒಂದು 20 ಪೇಜಲ್ಲಿ NCERTನಲ್ಲೋ ಅಥವಾ ನಿಮ್ಮ ಬುಕ್ಕಲ್ಲಿರೋ ಎಲ್ಲ ಚಿತ್ರಗಳನ್ನು ನೀವು ಬರಿಬೋದು. ಅದರಿಂದ ಏನಾಗುತ್ತೆ, ಬರೀ ಚಿತ್ರ ನೋಡ್ಕೊಂಡು ನೀವು ರಿವೈಸ್ ಮಾಡ್ಕೊಂಡು ಹೋಗ್ಬೋದು. ಎಕ್ಸಾಮ್ಗೆ ಒಂದೊಂದು 10 ದಿವಸ ಇದೆ ಅನ್ನುವಾಗ ಒಂದು ದಿವಸ ನೀವು 3 ಗಂಟೆ ಬರೀ ನೀವು ಚಿತ್ರ ಫ್ಲಿಪ್ ಮಾಡಿದ್ರೆ ನಿಮಗೆ ಎಲ್ಲ ಜಿಯೋಗ್ರಫಿ ರಿವಿಷನ್ ಆಗಿಬಿಡುತ್ತೆ. ರೈಟ್, ಓಕೆ. ಇದು ಈ ವರ್ಷದ್ದು ಪ್ರಶ್ನೆ. ಸಿ ಸರ್ಫೇಸ್ ಟೆಂಪ್ರೇಚರ್ ಹೇಗೆ ರೈಸ್ ಆಗುತ್ತೆ, ಹೇಗೆ ಎಫೆಕ್ಟ್ ಆಗುತ್ತೆ ಸೈಕ್ಲೋನ್ಗಳನ್ನು ಅಂತ ಕೇಳಿದ್ದಾರೆ. ಇದಾಗೇನು ಸ್ಟ್ಯಾಟಿಕ್. ಓಕೆನಾ? ಸಿ ಸರ್ಫೇಸ್ ಟೆಂಪ್ರೇಚರ್ ಹೇಗೆ ರೈಸ್ ಆಗುತ್ತೆ, ಅದಕ್ಕೆ ಕಾರಣಗಳೇನು, ಅದರಿಂದ ಉಂಟಾಗುವ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಸ್ ಏನು ಅಂತ ಕೇಳಿದ್ದಾರೆ ಪ್ರಶ್ನೆ. ಅದು ಎನ್ವಿರಾನ್ಮೆಂಟ್ ರಿಲೇಟೆಡ್. ಅಥವಾ ಅದರಿಂದ ಕೋರಲ್ ಬ್ಲೀಚಿಂಗಲ್ಲಿ ಏನು ಎಫೆಕ್ಟ್ ಆಗುತ್ತೆ, ಅಥವಾ ಕೋರಲ್ಸ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಅಥವಾ ಮರೈನ್ ಆಕ್ವಾಟಿಕ್ಸ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ. ಇದು ಏನು ಎನ್ವಿರಾನ್ಮೆಂಟ್ ಕ್ವಶನ್. ಕೋಸ್ಟಲ್ ಲೈವ್ಲಿಹುಡ್ ಮೇಲೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಕೋಸ್ಟಲ್ ರೈಸ್ ಇನ್ ಟೆಂಪ್ರೇಚರ್, ಇದು ಎಕಾನಮಿಕ್ ಕ್ವಶನ್. ಅರ್ಥ ಆಗ್ತಾ ಇದೆಯಾ? ಒಂದು ಸ್ಟ್ಯಾಟಿಕ್ ಕಾನ್ಸೆಪ್ಟ್ ಮೇಲೆ ಇಷ್ಟು ಥರದ ಕ್ವಶನ್ಗಳನ್ನು ಫ್ರೇಮ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ಲಾರ್ಜ್ ಸಿಟೀಸ್ ಟೆಂಡ್ ಟು ಅಟ್ರಾಕ್ಟ್ ಮೋರ್ ಮೈಗ್ರೆಂಟ್ಸ್. ನಾನು ಹೇಳಿದೆ ಇದು ಹ್ಯೂಮನ್ ಜಿಯೋಗ್ರಫಿ ತುಂಬ ಇಂಪಾರ್ಟೆಂಟ್. ಮೈಗ್ರೇಷನ್ ಇರ್ಬೋದು, ಜನ ಇನ್ಫ್ಲಕ್ಸ್ ಇರ್ಬೋದು, ಎಫ್ಲಕ್ಸ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಎಕಾನಮಿ ಇರ್ಬೋದು. ಸೊ ಇದೆಲ್ಲ ಕಾನ್ಸೆಪ್ಟ್ ಹ್ಯೂಮನ್ ಜಿಯೋಗ್ರಫಿನಲ್ಲಿ ಮೇನ್ಸಲ್ಲಿ ಬರುತ್ತೆ. ಈ ಪ್ರಶ್ನೆನ ನೀವು ಪ್ರಿಲಿಮ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಇದು ಮೇನ್ಸಿಗೆ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಓಕೆನಾ? ಗ್ರೌಂಡ್ ವಾಟರ್ ಪೊಟೆನ್ಷಿಯಲ್ ಮೇಲೆ ಕೇಳಿದ್ದಾರೆ, ಗ್ಯಾಂಜೆಟಿಕ್ ಪ್ಲೇನ್, ಫುಡ್ ಸೆಕ್ಯೂರಿಟಿ. ದಿಸ್ ಇಸ್ ಆಲ್ಸೋ ವೆರಿ ಟಿಪಿಕಲ್ ಮೇನ್ಸ್ ಕ್ವಶನ್. ಮೇನ್ಸಲ್ಲಿ ಏನು ಅಂದರೆ, ನಿಮ್ಮ ಪ್ರಿಲಿಮ್ಸ್ ಕಾನ್ಸೆಪ್ಟ್ ತುಂಬ ಸ್ಟ್ರಾಂಗ್ ಇದ್ದರೆ ಕೆಲವು ಆನ್ಸರ್ಗಳನ್ನು ನೀವು ಜನ್ರೇಟ್ ಮಾಡ್ಬೋದು. ಉದಾಹರಣೆಗೆ ಎಲ್ಲೋ ಒಂದು ಕಡೆ ನೀರು ಕಡಿಮೆ ಯಾಕೆ ಆಗ್ತಾಯಿದೆ, ಏನಕ್ಕೆ ಆಗ್ತಾಯಿದೆ ಅಂದರೆ ಅದಕ್ಕೆ ಕಾಮನ್ ರೀಸನ್ಸ್ ಇಷ್ಟೇ. ಅರ್ಬನ್ ಲ್ಯಾಂಡ್ಸ್ಕೇಪ್ಸ್ಗಳಲ್ಲಿ ಫ್ಲಡ್ಡಿಂಗ್ ಯಾಕೆ ಆಗ್ತಾಯಿದೆ, ಯಾಕೆ ಆಗ್ತಾಯಿದೆ ಅಂದರೆ, ಒಂದು ರೇನ್ ಏನಾಗಿದೆ, ನಂಬರ್ ಆಫ್ ಡೇಸ್ ಇಟ್ ಈಸ್ ರೈನಿಂಗ್ ಕಡಿಮೆ ಆಗ್ತಾಯಿದೆ. ಫ್ರೀಕ್ವೆನ್ಸಿ ಆರ್ ಹೆವಿ ರೈನ್ ಜಾಸ್ತಿ ಆಗ್ತಾಯಿದೆ. ಬಿಕಾಸ್ ಆಫ್ ಕಾಂಕ್ರಿಟೈಸೇಷನ್, ಪರ್ಕೊಲೇಷನ್ ಅಂದರೆ ನೀರು ಭೂಮಿ ಒಳಗೆ ಹೋಗೋದು ಏನಾಗ್ತಾಯಿದೆ, ಕಡಿಮೆ ಆಗ್ತಾಯಿದೆ. ಜೊತೆಗೆ ಕೆರೆಗಳನ್ನು ಎನ್ಕರೇಜ್ ಮಾಡ್ತಾ ಇರೋದ್ರಿಂದ ನಮ್ಮ ವಾಟರ್ ರಿಸರ್ವ್ಸ್ ಏನಾಗ್ತಾಯಿದೆ, ಕಡಿಮೆ ಆಗ್ತಾಯಿದೆ. ಕರೆಕ್ಟಾ? ಸಿಂಪಲ್ 4 ಕಾಮನ್ ಸೆನ್ಸಿಂದ ನಾವು ಹೇಳುವಂಥ ಆನ್ಸರು. ಸೊ ಜಿಯೋಗ್ರಫಿನಲ್ಲಿ ಅಡ್ವಾಂಟೇಜ್ ಇರೋದು ಏನಪ್ಪ ಅಂತಂದರೆ, ಕಾಮನ್ ಸೆನ್ಸಿಂದ ನೀವು ಪ್ರಶ್ನೆಗಳನ್ನು ಆನ್ಸರ್ ಮಾಡ್ಬೋದು, ಆದರೆ ಎಕ್ಸಾಂಪಲ್ಸು ಫ್ಯಾಕ್ಟ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು. ಓಕೆನಾ? ಉದಾಹರಣೆಗೆ ಬೆಂಗಳೂರಿನಲ್ಲಿ ಮೋರ್ ದೆನ್ 75% ಆಫ್ ದಿ ಲೇಕ್ಸ್ ಎನ್ಕ್ರೋಚ್ ಆಗಿದೆ. ಇಟ್ ಈಸ್ ಅ ಫ್ಯಾಕ್ಟ್. ನೀವೆಲ್ಲೋ ಇಂಟ್ರೊಡಕ್ಷನಲ್ಲೋ ಎಲ್ಲೋ ಹಾಕಿದ್ರೆ ಆನ್ಸರ್ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಇದು ಒಂದು ಅರೋರಾ ಬೊರಿಯಾಲಿಸ್ ಮೇಲೆ ಈ ವರ್ಷ ಕ್ವಶನ್ ಕೇಳಿದ್ದಾನೆ, ಅರೋರಾ ಫಾರ್ಮೇಷನ್ ಬಗ್ಗೆ. ಇದು ಕೂಡ ಒಂದು ಔಟ್ ಆಫ್ ದಿ ಬಾಕ್ಸ್ ಕ್ವಶನ್. ಓಕೆನಾ? ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳೋದಕ್ಕಾಗಲ್ಲ. ಕೆಲವರು ಆನ್ಸರ್ ಮಾಡಿದ್ದಾರೆ, ಕೆಲವರು ನಾನು ಕೂಡ ಈ ಪ್ರಶ್ನೆನ ಉತ್ತರ ಮಾಡಿದ್ದೀನಿ. ಯಾಕೆಂತಂದರೆ ರೀಸೆಂಟಲ್ಲಿ ನ್ಯೂಸಲ್ಲಿತ್ತು. ಸೊ ನ್ಯೂಸಲ್ಲಿರೋ ಟಾಪಿಕ್ ಹಿಂದೆ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ರೈಟ್. ಮಿಸ್ಟೇಕ್ಸ್, ಜಿಯೋಗ್ರಫಿನಲ್ಲಿ ಏನು ಮಿಸ್ಟೇಕ್ಸ್ ಅವಾಯ್ಡ್ ಮಾಡಬೇಕು? ಒಂದು, ಬೈ ಹಾರ್ಟಿಂಗ್. ನೀವು ಯಾವುದನ್ನೇ ಇನ್ಕ್ರೀಸು ಡಿಕ್ರೀಸು, ಐಸೋಥರ್ಮ್ ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ, ಇದು ವಾರ್ಮ್ ಇದು ಕೋಲ್ಡು, ಕಾನ್ಸೆಪ್ಟ್ ಅರ್ಥ ಆಗದಲೇ ಬರೀ ಬೈ ಹಾರ್ಟ್ ಮಾಡಿದ್ರೆ ಬರೀ 1 ದಿನ 2 ದಿನ ನೆನಪಿರುತ್ತೆ. ಎಕ್ಸಾಮಲ್ಲಿ ಕಾಂಪ್ಲಿಕೇಟೆಡಾಗಿ ಕೇಳುವಾಗ ಕಷ್ಟ ಆಗುತ್ತೆ. ಸೊ ಫಸ್ಟ್ ಟೈಮ್ ಓದುವಾಗ ಸ್ಲೋ ಆಗಿ ಓದಿ, ಅರ್ಥ ಮಾಡ್ಕೊಂಡು ಓದಿ. ಅರ್ಥ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಅಮಿತ್ ಸೇನ್ ಗುಪ್ತಾ ಅಂತ ಇದೆ. ಅಮಿತ್ ಸೇನ್ ಗುಪ್ತಾ ಇವರು ಆ್ಯಕ್ಚುಲಿ NCERTದು ಸಮ್ಮರಿ ವಿಡಿಯೋ ಮಾಡಿದ್ದಾರೆ. 6 to 12 NCERTದು ಸಮ್ಮರಿನ ವಿಡಿಯೋ ಮಾಡಿದ್ದಾರೆ. ಓಕೆನಾ? ಈ ವಿಡಿಯೋಸ್ನ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಡಯಾಗ್ರಾಮು ಅದೆಲ್ಲ ಹಾಕ್ಬಿಟ್ಟು ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫ್ರೀ ಕಂಟೆಂಟ್ ಅವೈಲೇಬಲ್ ಆನ್ ಯೂಟ್ಯೂಬ್. ಓಕೆನಾ? ಓಕೆ.
ಎರಡನೇದು ಪ್ರಾಕ್ಟೀಸ್ ಮಾಡದೇ ಇರೋದು. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬರಲ್ಲ, ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಸ್ ಆಗಿ ಎರಡು ಆಪ್ಷನ್ಗೆ ಸ್ಟಕ್ ಆಗಿಬಿಡ್ತೀರಾ. ಸೊ ಅದು ಎರಡನೇದು. ಕಂಪಾರ್ಟ್ಮೆಂಟಲೈಸೇಷನ್ ಇಸ್ ಅಗೇನ್ ಅ ಪ್ರಾಬ್ಲಮ್. ಸೊ ಎಲ್ಲ ಸಬ್ಜೆಕ್ಟು ಇಂಟಿಗ್ರೇಟ್ ಮಾಡಿ ಓದಬೇಕು. ನೀವು ಮೇನ್ಸ್ ಓದುವಾಗ ಉದಾಹರಣೆಗೆ ಕ್ಲೌಡ್ ಬರ್ಸ್ಟ್ ಕೇಳಿದ್ದಾರೆ, ಕ್ಲೌಡ್ ಬರ್ಸ್ಟ್ ಜಿಯೋಗ್ರಫಿ ಕ್ವಶನ್ನ, ಡಿಸಾಸ್ಟರ್ ಕ್ವಶನ್ನ ಎರಡರಲ್ಲೂ ಕೇಳ್ಬೋದು. ಸೊ ಓದುವಾಗ ಕೂಡ ನೀವು ಓಪನ್ ಆಗಿ ಓದಬೇಕು. ಒಂದು ಟಾಪಿಕ್ ಓದಿದರೆ ಅದೇ ಕಂಟೆಂಟನ್ನು ನೀವು ಯಾವ್ಯಾವ ಪೇಪರಲ್ಲಿ ಯಾವ್ಯಾವ ಕ್ವಶನ್ಗೆ ಹಾಕ್ಬೋದು ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಉದಾಹರಣೆಗೆ ಕ್ಲೈಮೇಟ್ ಚೇಂಜ್ ಅಂತ ಇಟ್ಕೊಳ್ಳಿ. ಕ್ಲೈಮೇಟ್ ಚೇಂಜ್ ಬಗ್ಗೆ ನಿಮಗೆ ಕೆಲವು ಫ್ಯಾಕ್ಟ್ಸ್ ಗೊತ್ತಿರುತ್ತೆ, ಆ ಫ್ಯಾಕ್ಟ್ಸ್ಗಳನ್ನ ನೀವು ಎಲ್ಲ ಕಡೆ ಕೋಟ್ ಮಾಡಬೇಕು. ಎಲ್ಲದಕ್ಕೂ ನೀವು ಹೊಸ ಹೊಸ ಫ್ಯಾಕ್ಟ್ಗಳನ್ನು ನೀವು ಓದೋದಕ್ಕಾಗಲ್ಲ. ಸೊ ಅದಕ್ಕೆ ನಾನು ಕೂಡ ನಾನು ನೋಟ್ಸ್ ಮಾಡ್ಕೊಂಡಿದ್ದು ಒಂದು ಪುಟ್ಟ ಡೈರಿನಲ್ಲಿ ನಾನು ನೋಟ್ಸ್ ಮಾಡಿದ್ದೆ. ಎಲ್ಲ ಪೇಪರ್ಗೂ ಸೇರಿಸಿ ಒಂದೇ ಡೈರಿನಲ್ಲಿ ನಾನು ನೋಟ್ಸ್ ಇತ್ತು. ಸೊ ಅದರೊಳಗಿರೋ ಕೋಟ್ಸು, ಎಕ್ಸಾಂಪಲ್ಸು, ಕೇಸ್ ಸ್ಟಡೀಸ್ನೇ ನಾನು ಎಲ್ಲದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಹಾಕ್ತಾಯಿದ್ದೆ. ಫೇಲ್ಯೂರ್ ಟು ಡೂ ಮ್ಯಾಪಿಂಗ್, ಇಟ್ ಈಸ್ ಅ ಅನ್ಅಕ್ಸೆಪ್ಟಬಲ್ ಮಿಸ್ಟೇಕ್. ಯಾರೂ ಮಾಡಬಾರ್ದು. ಬಿಕಾಸ್ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಜಿಯೋಗ್ರಫಿ. ಓಕೆನಾ? ಸೊ ನಾನು ಪ್ರಿಲಿಮ್ಸ್ ಆಲ್ರೆಡಿ ಹೇಳಿದೆ, ಮೇನ್ಸ್ ಕೂಡ ಹೇಳಿದೆ, ಏನು ಮಿಸ್ಟೇಕ್ಸ್ನ ಕೂಡ ಅವಾಯ್ಡ್ ಮಾಡಬೇಕು ಅಂತ ಹೇಳಿದೆ. ಸೊ ಈ ವಿಡಿಯೋಗೆ ಜಿಯೋಗ್ರಫಿ ಅಪ್ರೋಚ್ನ ನಾನು ಕವರ್ ಮಾಡಿದ್ದೀನಿ. ಇಟ್ ಈಸ್ ಅ ವೆರಿ ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್, ಈಸಿ ಸಬ್ಜೆಕ್ಟ್ಸ್ ದಟ್ ರಿಕ್ವೈರ್ಸ್ ಸಮ್ ಡೆಡಿಕೇಶನ್ ಆ್ಯಂಡ್ ಸಮ್ ಅಪ್ರೋಚ್. ನೀವೆಲ್ಲರೂ ಇದನ್ನು ಫಾಲೋ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ನೀವು ನೋಡಿರೋ ಥರನೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಹಾಗೆಯೇ ಇನ್ನಷ್ಟು ಬೇರೆ ಬೇರೆ ವೀಡಿಯೋಸ್ ಜೊತೆಗೆ ಬೇರೆ ಬೇರೆ ಸಬ್ಜೆಕ್ಟ್ನ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ ಅಂತೆ. ಹಾಗೆ ಇಲ್ಲಿವರೆಗೂ ನೀವು ಪೇಷಂಟಾಗಿ ಕೇಳಿದ್ದೀರಿ. ಧನ್ಯವಾದಗಳು.